ಶೋಧ ಏನು ಹೇಳ್ತಾರೆ ಸಾಹೇಬ್ರು? ಸಿಎಂಗೆ ಮಹಿಳಾ ಆಯೋಗದ ಪತ್ರದಂತೆ SIT ರಚನೆ. ಬಾರೋ ಅಪರೂಪದ ಮುಳ್ಳಂದಿ. ಮಹಿಳಾ ಆಯೋಗ ತನಿಖೆ ಮಾಡಬೇಕು ಅಂತ ಹೇಳಿದೆ, SIT ಮಾಡಬೇಕು ಅಂತ ಹೇಳ್ತಾ ಇಲ್ಲ, ತನಿಖೆ ಮಾಡಬೇಕು. ಒಂದು ವೇಳೆ SIT ಮಾಡಬೇಕು ಅಂತ ಹೇಳಿದ್ರೆ ಮಹಿಳಾ ಆಯೋಗ ನಾಳೆ ಬರೋ ಎಲ್ಲ ಕೇಸ್ಗೂ SIT ಮಾಡಬೇಕು ಅಂತ ಬರೀತೀರಾ? ಮಹಿಳಾ ಆಯೋಗದವರು ಹೇಳಿದ ತಕ್ಷಣ ಮಾಡ್ತಾರಾ? ಇವರು ಹೇಳಿದ ತಕ್ಷಣ ಮಾಡ್ತೀರಾ? ನೋ. ಈ ಪ್ರಕರಣದಲ್ಲಿ ಒಂದಿಷ್ಟು ಆಸಕ್ತರು ವಿಪರೀತ ಆಸಕ್ತಿಯನ್ನು ಪ್ರಕಟ ಮಾಡಿರುವುದು ಉಂಟು. ಇದಕ್ಕೆ ಅದು ಸೈದ್ಧಾಂತಿಕ ನಿಲುವು ಮತ್ತು ಲೇಪನದಿಂದ ಆಗಿರುವಂಥದ್ದು, ಯಾವ ಅನುಮಾನನೂ ಇಲ್ಲ ಇದಕ್ಕೆ. ಆದರೆ ಆಗ ಅವರು ಹೇಳಿದಾಗ ಸರಿ ತಪ್ಪು ಸುಳ್ಳು ಅನ್ನೋ ವ್ಯಾಖ್ಯಾನ ಇಲ್ಲ. ಈಗ ಆ ವ್ಯಾಖ್ಯಾನಗಳು ಪ್ರಾರಂಭ ಆಗೋಗಿದೆ. ಅನಾಮಿಕಾ ಹೇಳಿದಂತೆ ಮ್ಯಾಪ್ ತಯಾರಿಸಿ ಉತ್ಖನನ ಮಾಡಲಾಗಿದೆ. ಪರ್ಫೆಕ್ಟ್ಲಿ ಆಲ್ ರೈಟ್. ಅದಕ್ಕೆ ಹೇಳಿದ್ದಿದ್ದು, ಅವನು ಹೇಳ್ದಂಗೆ ತೋರಿಸಿದಿರೇ ಹೊರತು ನಾಳೆ ಬರೋ ನಾನು 1000 ಅಡಿ ದೂರದಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ, ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ ಅಂತ ಬುರ್ಡೆ ಬಿಟ್ಟರೆ ಅದನ್ನು ತಗೋಬಾರ್ದು ಅಂದಿದ್ದು ನಾನು. ಹೂತಿರುವವನೇ ತಾನು ಹೂತಿರುವ ಜಾಗವನ್ನು ತೋರಿಸಲಿಕ್ಕಾಗ್ತಾ ಇಲ್ಲ ಅಂದ್ರೆ ಪ್ರೈಮರಿ ಅರ್ಥ ಆಯ್ತು ಅನ್ಸುತ್ತೆ. ಪ್ರಾಥಮಿಕವಾದವನು ಯಾವನೇ ಬಂದು ನಾನು ನೋಡಿದ್ದೀನಿ ಅಂತಂದ್ರೆ ಆಗಿದ್ರೆ ಸಂಬಡಿ ಶುಡ್ ಪ್ರೂವ್ ಅವನು ತಲೆ ಕೆಟ್ಟೋಗಿದೆ ಅಂತ. ಇವನ ಕೈಲಿ ಆಗ್ತಾ ಇಲ್ಲ ಅಂದ್ರೆ ತಲೆ ಕೆಟ್ಟೋಗಿದೆ ಅಂತ ನೀವು ಪ್ರೂವ್ ಮಾಡ್ಬೇಕು ಯಾರೊಬ್ಬರವಾಗ. ಇದುವರೆಗೆ ಬರೀ ಉತ್ಖನನ ನಡೆಸಿದೆ, ತನಿಖೆ ನಡೆಸಿಲ್ಲ. ನಾನು ಐ ವಾಂಟ್ ಬಿಲೀವ್ ಹೋಮ್ ಮಿನಿಸ್ಟರ್ನ ಆ ವಿಚಾರದಲ್ಲಿ. ಒಂದರಲ್ಲಿ ಅಸ್ಥಿಪಂಜರ, ಇನ್ನೊಂದರಲ್ಲಿ ಮೂಳೆ ಸಿಕ್ಕಿದೆ. ನಾನು ಈಗಾಗಲೇ ಹೇಳಿದೆ, ಅಸ್ಥಿಪಂಜರ ಈಸ್ ಡಿಸ್ಕೌಂಟೆಡ್, ಅದನ್ನು ಕೌಂಟಿಗೆ ತೊಗೊಳಕ್ಕೆ ಬರಲ್ಲ. ಅದು ಅಡಿಷನಲ್ ಜಾಗ, ಅದು ಮೂಲ ಮ್ಯಾಪಿಂಗಲ್ಲಿ ಇಲ್ಲದೆ ಇದ್ದಿದ್ದ ಜಾಗ. ಅದು ಸಡನ್ಲಿ ಎತ್ಕೊಂಡೋಗಿ ಮೇಲೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ತೋರಿಸಿರೋ ಜಾಗ ಅದು. ಎರಡನೇದು, ಅದು ಇದರ ತನಿಖಾ ವ್ಯಾಪ್ತಿಗೆ ಬರ್ಕೂಡ್ದು. ಅದು ನನ್ನ ಪ್ರಕಾರದಲ್ಲಿ ಹೂತಿರುವುದು, ಇದು ಮೇಲಿರುವುದು. ಬೇಕಾದ್ರೆ ಅದಕ್ಕೂ ಹೇಳಿ, ಮಳೆ ಬಿದ್ದು 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 ಹೂತಾಕಿದ್ದು ಮಣ್ಣೆ ಕರಗೋಗ್ಬಿಟ್ಟು ಅದು ಮೇಲಕ್ಕೆ ಬಂದ್ಬಿಟ್ಟಿದೆ ಹಂಗೆ ಹಂಗಾರೆ ಅಂತ. ಸರ್ ಅದು ಕೂತ್ಕೊಳ್ಳೋ ಅಂದರೆ ಅವ್ನು ಸತ್ತಿದ್ದು ನಮಗೆ ಗೊತ್ತಿತ್ತಪ್ಪ ಯಾವ ಜಾತಿ ಅಂತ ಸಂಪ್ರದಾಯದ ಪ್ರಕಾರ ಮಾಡಿದ್ದೀವಿ ಅಂತ ಬೇಕಾದ್ರೂ ಹೇಳಿ. ಹಂಗಾರೆ ಹೇಳಿ ಹಂಗಾರೆ. ಹಂಗಾಗಿ ಅದು ಡಿಸ್ಕೌಂಟೆಡ್, ಅದು ನನ್ನ ಪ್ರಕಾರ ಅದು ಲೆಕ್ಕಕ್ಕಿಲ್ಲ. ಇನ್ನೊಂದರಲ್ಲಿ ಮೂಳೆ ಇದೆ ಅಂತ ಹೇಳ್ತಿದ್ದೀರಲ್ಲ, ಅದರ ಮಣ್ಣನ್ನು ಲ್ಯಾಬಕ್ಕೆ ಕಳಿಸಿದ್ದೀವಿ, ಅನಾಲಿಸಿಸ್ ಆಗಬೇಕು, ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ. FSL ವರದಿ ಬಂದ ಮೇಲೆ ನೋಡೋಣ, ಯೋಚನೆ ಮಾಡ್ತೀವಿ. ಅನಾಮಿಕನಿಗೇನೋ ಕೋರ್ಟ್ V ಅಂತ ಹೆಸರಿಟ್ಟಿದೆಯಂತೆ. ಅದು ಬಿಕಾಸ್ ಅವನನ್ನು ಐಡೆಂಟಿಫೈ ಮಾಡೋದು ಬೇಕಿರಲಿಲ್ಲ ಆ ಹಂತದಲ್ಲಿ ಅಂತ ಅವನು ಭದ್ರತೆ ಕೊಟ್ಟಿದ್ದೀವಿ. ಬಂಧನ ಅಸಾಧ್ಯ ಅಂತಾರೆ, ಬಂಧನ ಅಸಾಧ್ಯ, ಪರ್ಫೆಕ್ಟ್ಲಿ ಆಲ್ ರೈಟ್, ಅದು ಸರಿ ಇದೆ. ಬಟ್ ಫ್ಯೂಚರಲ್ಲಿ ಏನಾಗುತ್ತೆ ನೋಡಬೇಕು. ಯಾವುದೇ ಒತ್ತಡಕ್ಕೆ ಮಣಿಯಲ್ಲ, ರಕ್ಷಿಸಲ್ಲ. ಷಡ್ಯಂತ್ರ ಅನ್ನೋದು ತನಿಖೆ ನಂತರ ಗೊತ್ತಾಗಲೇಬೇಕು. ಎರಡನೇದು, ಅಲ್ಲೆಲ್ಲೋ ಒಂದು ಕಡೆ ಹೇಳ್ತಾರೆ ಮಣ್ಣಲ್ಲಿ ಕರಗೋಗಿರ್ಬೋದು. ನೋ, ಐ ಡೋಂಟ್ ಬಿಲೀವ್ ಇಟ್. ಸಾಧ್ಯ ಇಲ್ವಾ ಸರ್? ವೈಜ್ಞಾನಿಕವಾಗೂ ಐ ಕಾಂಟ್ ಬಿಲೀವ್ ಇಟ್. ಅದನ್ನು ನನಗೆ ಕೇಳ್ಕೊಂಡಿದ್ದು ಅಥವಾ ತಿಳ್ಕೊಂಡಿರೋದ್ರಲ್ಲಿ ಹಂಗಾಗಲ್ಲ. ಅಂದರೆ ಎಷ್ಟು ವರ್ಷಗಳಾದರೂ ಹಾಗೆ ಇರೋದಕ್ಕೆ ಹಾಗೆ ಹೇಳೋಕ್ಕಾಗಲ್ಲ. ಮಣ್ಣಿನ ಗುಣದ ಆಧಾರದ ಮೇಲೆ ಏನು ಬೇಕಾದ್ರೂ ಆಗ್ಬೋದು. 25 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ಏನೂ ಆಗಲ್ಲ. ಇಟ್ಸ್ ನಾಟ್ ದಟ್ ಈಸಿ. ಪರ್ಫೆಕ್ಟ್ ಸ್ಟಾರ್ಮ್ ಅಂತ ಹೇಳ್ತೀವಿ ನಾವು. ಸಮುದ್ರದಲ್ಲಿ ಪರ್ಫೆಕ್ಟ್ ಸ್ಟಾರ್ಮ್ ಅಂತ ಬರುತ್ತೆ ಅಂತ ಹೇಳ್ತಾರೆ. ಬಿಡುತ್ತೋ ಒಟ್ಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಪರ್ಫೆಕ್ಟ್ ಕಂಡೀಷನ್ಸ್ ಬರಬೇಕು ಇದಕ್ಕೆ. ಅರ್ಥ ಒಳಗಡೆ ಎಲ್ಲ ರೀತಿಯ ಮಣ್ಣಿನ ಗುಣ, pH, ಮತ್ತೊಂದು ಮಗದೊಂದು ಡ್ಯಾಶು ಡ್ಯಾಶು ಡ್ಯಾಶ್, ಇಟ್ ಶುಡ್ ಬಿ ಸೋ ಪರ್ಫೆಕ್ಟ್ ಕಂಡೀಷನ್ಸ್ ಇರಬೇಕು. ಅದಿದ್ರೆ ಆಗ್ಬೋದೇನೋ. ಅದಾಗುವ ಯಾವ ಲಕ್ಷಣಗಳು ಆ ಭೂಭಾಗದಲ್ಲಿ ಕಾಣಿಸಿಲ್ಲ. ಯಾವ ಥರ ಹೇಳ್ಬೋದು ಸರ್? ಅದು ನದಿ ತಡ. ಹಾಗಾದ್ರೆ ಎಲ್ಲ ನದಿಗಳಲ್ಲೂ ಅದೇ ಆಗಬೇಕು. ಹಾಗಾದ್ರೆ ನಿಮಗೆ ನೇತ್ರಾವತಿನಲ್ಲಿ ನದಿ ನೀರಲ್ಲೇ ಪ್ರಾಬ್ಲಮ್ ಉಂಟಾಗತ್ತೆ. ಹಂಗಿಲ್ಲ ಅಲ್ಲಿ. ನೋ, ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್. ನಂಬರ್ 1. ನಂಬರ್ 2, there is a simple, logical, common sense question to the Honorable Home Minister. ಮಣ್ಣಲ್ಲಿ ಕರಗಿದೆ ಅನ್ನೋದಾದ್ರೆ ಹೌ ಓಲ್ಡ್ ಈ ಅಸ್ಥಿಪಂಜರಗಳು ಇವನು ಹೂತಾಕಿರೋದು? 20 ವರ್ಷ, 20 ವರ್ಷ, 18 ವರ್ಷ, 20 ವರ್ಷ, 21 ವರ್ಷ, 22 ವರ್ಷ ಮೇಲ್ಪಟ್ಟಿಲ್ಲ. 95 ಇಂದ 2014 ಅಂತ ಹೇಳಿರೋದು. ಮರದ ಕೆಳಗಡೆ ಸಿಕ್ಕಿದೆ ಕೂತ್ಕೊಂಡಿದ್ದ ಭಂಗಿನಲ್ಲಿ ಅನ್ನೋದನ್ನ ಹೋಮ್ ಮಿನಿಸ್ಟರ್ ಅಲ್ಲಿ ಅಸೆಂಬ್ಲಿಯಲ್ಲಿ ಹೇಳ್ತೀರಿ. ಒಂದು ಅಸ್ಥಿಪಂಜರ ಸಿಕ್ಕಿದೆ ಅಂತ, ಅದ್ಯಾಕೆ ಕರಗಲ್ಲ? ಅದು ಅದೇ ಜಾಗದಲ್ಲಿ ಅದ್ಯಾಕೆ ಕರಗಲ್ಲ? ಓಕೆ, ಇಟ್ಸ್ ಆಲ್ ರೈಟ್. ಅದು ರೀಸೆಂಟು 6 ತಿಂಗಳದ್ದೋ 8 ತಿಂಗಳದ್ದೋ 1 ವರ್ಷದ್ದೋ 2 ವರ್ಷದ್ದೋ ಕರಗಿಲ್ಲಪ್ಪ. ಫೇರ್, ವೆರಿ ಫೇರ್. ಹಾಗಾದ್ರೆ ಇನ್ನೊಂದು ಯಾವುದೋ ಜಾಗದಲ್ಲಿ ಮೂಳೆಗಳು ಸಿಕ್ಕಿದೆ ಅಂತೀರಲ್ಲ, ಅದ್ಯಾಕೆ ಕರಗಿಲ್ಲ? ಮಣ್ಣಿನ ಗುಣ ಎಲ್ಲ ಒಂದೇ ಒಂದು ಕಡೆ, ಅದ್ಯಾಕೆ ಕರಗಿಲ್ಲ? ಆಲ್ ರೈಟ್. ಅದು
16-17 ವರ್ಷ ಇರಬೇಕು. ಆಗಲ್ವಲ್ಲ, 20 ವರ್ಷದಿಂದ ಹೋಗೋಕ್ಕಾಗಲ್ವಲ್ಲ ನೀವು ಅವನ ಪ್ರಕಾರದಲ್ಲಿ. ಹೌದು, ಅದರೊಳಗೆ ಇರಬೇಕು, ಅದರೊಳಗಡೆ ಇರಬೇಕಲ್ಲ. ಹಾಗಾಗಿ ಅದ್ಯಾಕೆ ಕರಗಲಿಲ್ಲ, ಅದು ಬಿಟ್ಬಿಡ್ತೀನಿ. ಇಟ್ಸ್ ಆಲ್ ರೈಟ್, ಅದು ಬಿಟ್ಬಿಡೋಣ ಬೇಕಾರೆ. ಓಕೆ. ಅವನೇ ಹೋಗಿ ಭೂಪತಿ ರಂಗ ಅಂತ ಒಂದು ತಲೆಬುರುಡೆ ಎತ್ಕೊಂಬಂದಲ್ಲ ವಿಡಿಯೋ ಸಮೇತ, ಅದ್ಯಾಕೆ ಕರಗಲಿಲ್ಲ? ಅದೆಷ್ಟು ವರ್ಷದ ಹಾಗಾದ್ರೆ? ಹಾಗಾದ್ರೆ ನೀನು ಎತ್ಕೊಂಡು ಬಂದಾಗ ಕರಗಲ್ಲ, ತೋರ್ಸು. ನಾವು ಹುಡುಕಕ್ಕೆ ಹೋದಾಗ ಕರಗೋಗುತ್ತಾ? ಮೀಟರ್ ಬೇಕು, ಮೀಟರ್ ಮೀಟರ್. ವೇರ್ ಇಸ್ ದ ಲಾಜಿಕ್? ಆಮೇಲೆ ಆ ಮಣ್ಣಿನ ಸಿಗಬೇಕಲ್ಲ ಸರ್, ಕರ್ಗೋಗಿದ್ರು. ಅದು ಆಮೇಲಿನ ವಿಚಾರ, ನೋಡೋಣ. FSL ಕೊಡತ್ತೆ ರಿಪೋರ್ಟು, ಏನೋ ಒಂದು. ದಿಸ್ ದಿ ಅಕ್ಸೆಪ್ಟಬಲ್ ಲಿಮಿಟ್ಸ್ ಅಲ್ಲಿ ಇರಬೇಕಲ್ಲ ಸೈಂಟಿಫಿಕ್ ಆಗಾದ್ರೂ. ಆಮೇಲೆ ಇಡೀ ಪೂರ್ತಿ ದೇಹ, ಮೂಳೆ ಎಲ್ಲ ಕರ್ಗೋಗ್ಬಿಡುತ್ತೆ ಸರ್? ಇಲ್ಲ ಇಲ್ಲ ಅಂತ ನಾನು ಹೇಳ್ತೀನಿ, ಇಲ್ಲ ಅಂತ ಹೇಳ್ತೀನಿ ನಾನು ಆ ಥರದ ಝೀರೋ ಮಣ್ಣಲ್ಲಿ ಮಣ್ಣಾಗಿ ಹೋದ. ಕಾವ್ಯಾತ್ಮಕವಾಗಿ ನಾವು ಯಾರು ನಿಧನವಾದಾಗ ಹೇಳ್ತೀವಿ, ಕಾವ್ಯಾತ್ಮಕವಾಗಿ ಹೇಳ್ತೀವಿ, ಮಣ್ಣಲ್ಲಿ ಮಣ್ಣಾಗಿ ಹೋದ ಅಂತ. ಮಣ್ಣಲ್ಲಿ ಮಣ್ಣಾಗಿ ಹೋದ ಅಂದಾಗ ಇನ್ನೊಂದು ಕಣನೂ ಸಿಕ್ಕದೆ ಇರೋ ಹತ್ರ ಕರಗಿದೆ ಬೋನ್ ಅನ್ನೋದನ್ನ ನಾನಂತೂ ಇಲ್ಲಿವರೆಗೂ ಕೇಳಿಲ್ಲ. ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡು ನಾಳೆ ಬಂದು ಹೇಳ್ತೀನಿ ಬೇಕಾದ್ರೆ. ಬರೀ ಇಂಥದೆಯ. ವೆರಾಸ್ 1000 ವರ್ಷಗಳ ಹಿಂದಿನದ್ದು ಮೂಳೆಗಳು ನಮ್ಗೆ ಈಗಲೂ ಸಿಕ್ಕಿವೆ. ಇದಕ್ಕೆ ಹೇಳಿದ್ದು, ಇಟ್ ಡಿಪೆಂಡ್ಸ್ ಆನ್ ದ ಕಂಡೀಷನ್ಸ್. ಫಾರ್ ಎಕ್ಸಾಂಪಲ್, ಸಮ್ ಆಫ್ ದಿ ಎಕ್ಸ್ಟ್ರೀಮ್ ಕೋಲ್ಡ್ ಏರಿಯಾಗಳಲ್ಲಿ, ಅಂದರೆ ವಿಪರೀತ ಕೋಲ್ಡ್ ಇರೋ ಜಾಗದಲ್ಲಿ, ಐಸ್ ಏಜಲ್ಲಿ ಇದ್ದಾಗಿದ್ದಕ್ಕೆ ಇದ್ದ ಕೆಲವು ಪ್ರಾಣಿಗಳ ಮೂಳೆಗಳು ಈಗಲೂ ಸಿಗುತ್ತಿವೆ. 10,000 ವರ್ಷ ಹಾಳಾಗೋದೇ ಇಲ್ಲ. ಈ ಆನೆಯ ಫ್ಯಾಮಿಲಿನಲ್ಲಿದ್ದಂಥ ಪ್ರಾಣಿಗಳದ್ದು ಕಳೆಬರಲ್ಲ, ಮೂಳೆ ಸಿಗ್ತಾ ಇದೆ, ಈಗಲೂ ಸಿಗ್ತಿದೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಈಗಲೂ ಕಾಲಿಂದು, ಕಣ್ಣಿಂದು, ಟಸ್ಕ್ ಸಿಗ್ತಾ ಇದೆ. ಒಳಗಡೆನಲ್ಲಿ ಕೂದಲು ಬೆಳೆದಿರೋ ಕತೆ ಕೇಳಿದ್ದೀನಿ ನಾನು, ಹೂತಾಕದ್ಮೇಲೆ ಉಗುರು ಬೆಳೆದಿರೋ ಕತೆ ಕೇಳಿದ್ದೀನಿ. ಸತ್ತ ನಂತರವೂ ಹಾಗಾಗುತ್ತೆ ಕೇಳಿದ್ದೀನಿ, ನೋಡಿಲ್ಲ. ಬಟ್ ಕರಗಿರೋದು ಕೇಳಿಲ್ಲ ನಾನು. ಹೊಸದಾಗಿ ಹೇಳ್ತಾ ಇದ್ದಾರೆ. ಎಸ್. ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ನೀಡಿದ ಹೇಳಿಕೆ ವಿಚಾರವಾಗಿ ವಿಪಕ್ಷಗಳು ಒಪ್ಪಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಷಡ್ಯಂತ್ರದ ಮಾತನಾಡಿದ್ದಾರೆ. ಹಾಗಿದ್ರೆ ಷಡ್ಯಂತ್ರ ಯಾವುದು ಅನ್ನೋದನ್ನ ಬಹಿರಂಗಪಡಿಸಲಿ ಅಂತ ಅಶೋಕ್ ಒತ್ತಾಯಿಸಿದ್ರು. ಮುಖ್ಯಮಂತ್ರಿಗಳನ್ನ ನಗರ ನಕ್ಸಲರು ಭೇಟಿ ಮಾಡಿದ್ರ ಬಗ್ಗೆ ಮಾಹಿತಿ ಇದೆ, ಅವರ ಒತ್ತಡ ಇಲ್ವಾ ಅಂತ ಕೂಡ ಪ್ರಶ್ನಿಸಿದ್ರು. ಇನ್ನೊಂದು ಕಡೆ ಧರ್ಮಸ್ಥಳ ಹೆಸರಿಗೆ ಕೆಸರು ಎರಚುವ ಹುನ್ನಾರ ನಡೀತಾ ಇದೆ, ಸರ್ಕಾರವೂ ಶಾಮೀಲಾಗಿದೆ ಅಂತ ಸುನೀಲ್ ಕುಮಾರ್ ಆರೋಪ ಮಾಡಿದ್ರು. ಈ ಪ್ರಕರಣದಲ್ಲಿ ಒಬ್ಬ ಮುಸುಕುದಾರಿ ಅಲ್ಲ, 10 ಮುಸುಕುದಾರಿ ಇದ್ದಾರೆ. ಸತ್ಯ ಹೊರಗೆ ಬರೋದಕ್ಕಿಂತಲೂ ಧರ್ಮಸ್ಥಳ ಹೆಸರಿಗೆ ಕೆಸರೆರಚುವ ಕೆಲಸವೇ ನಡೀತಾ ಇದೆ ಅಂತ ಆರೋಪಿಸಿದ್ರು. ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಗಿ ಕಲಾಪವನ್ನು ಮುಂದೂಡಲಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಮುಖ್ಯಮಂತ್ರಿ ಸೇರಿ ಇಡೀ ಸರ್ಕಾರಕ್ಕೆ ಧರ್ಮಸ್ಥಳದ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರು. ಧರ್ಮಸ್ಥಳದ ಮಾನ ಹರಾಜಾಗಿದೆ. ಇವತ್ತು ಕಟ್ಕೊಡ್ತೀರಾ ನೀವು ಸರ್ಕಾರ? ಇದರಿಂದ ಗ್ಯಾಂಗ್ ಯಾವುದು? ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ. ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. 100 ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ. ಆ 101ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಧೈರ್ಯವಾಗಿ ಹೇಳಿ. ಒಬ್ಬ ಮುಸುಕುದಾರಿ ಅಲ್ಲ ಇದರ ಹಿಂದೆ 16 ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ಷಡ್ಯಂತ್ರದ ವಿರುದ್ಧ ಏನ್ ಮಾಡಿದಿರಿ ನೀವು? ಧರ್ಮಸ್ಥಳದ ಹೆಸರಿಗೆ ಕೆಸರೆರಚಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು ಇಲ್ಲಿ. ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಡೋಂಟ್ ಡು ಪಾಲಿಟಿಕ್ಸ್ ಇನ್ ದಿಸ್. ಆಲ್ರೆಡಿ ತುಂಬ ಓಲ್ಡ್ ಸ್ಟೇಟ್ಮೆಂಟ್. ಧರ್ಮದಲ್ಲಿ ರಾಜಕಾರಣ ಇರಬೇಕು, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಡ್ಯಾಶು ಅಂತ. ಧರ್ಮದೊಳಗಡೆಗೆ ರಾಜಕಾರಣವನ್ನು, ರಾಜಕಾರಣದೊಳಗಡೆ ಧರ್ಮವನ್ನು ತಂದಿರುವವರು ಧರ್ಮದಲ್ಲಿರುವವರು ಹೌದು, ರಾಜಕಾರಣಿಗಳು ಹೌದು. ಈಗ ಬೇಡ ಇದು ಮಾಡಬೇಡ, ದೂತ್ ಪಾನಿ ಅಂತ ಮಾಡಕ್ಕೆ ಬರಲ್ಲ. ಈಗ ನಿಮ್ಗೆ ಇಷ್ಟ ಬಂದಾಗ ನಂಬರ್ 1. ನಂಬರ್ 2, ಯಾವಾಗ ರಾಜಕಾರಣದಲ್ಲಿ ಧರ್ಮ ಇರಲಿಲ್ಲ ಅನ್ನೋದನ್ನ ಡಿ ಕೆ ಶಿವಕುಮಾರ್ ನನಗೆ ತೋರಿಸಲಿ. ಹಿಸ್ಟಾರಿಕಲಿ ಪುರಾಣಗಳ ಕಾಲದಿಂದ ನಾನು ಪ್ರೂವ್ ಮಾಡೇ ಬಿಡ್ತೀನಿ ಬೇಕಾರೆ. ರಾಜಕಾರಣದಲ್ಲಿ
ಧರ್ಮ ಹಾಸು ಹೊಕ್ಕಾಗಿ ಹೋಗಿರುವುದನ್ನು ನೋಡಿದ್ದೀವಿ, ಸಾಮ್ರಾಜ್ಯಗಳನ್ನು ಕಟ್ಟುವುದರಲ್ಲಿ ಮತ್ತು ಸಾಮ್ರಾಜ್ಯಗಳನ್ನು ಮುಳುಗಿಸುವುದರಲ್ಲಿ. ಯಾವುದರಲ್ಲಿಲ್ಲ. ಶೋಮಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ. ಎಕ್ಸೆಪ್ಟ್ ದಿ ಸೋ ಕಾಲ್ಡ್ ಏಥಿಸ್ಟ್ ಸ್ಟೇಟ್ ಅಂತ ಕರ್ಕೊಂಡಿದ್ದಂಥ ರಷ್ಯಾ ಅಂಡ್ ಚೈನಾ, ಈ ಒಂದೇರಿದೆ. ಎಲ್ಲಿದೆ ತೋರಿಸಿ. ಬೈಬಲ್ ಮೇಲೆ ಓತ್ ತಗೋತಾರೆ ಅಮೆರಿಕಾದ ಅಧ್ಯಕ್ಷ. ಈ ಟೇಕ್ಸ್ ಈಸ್ ಓತ್ ಆನ್ ಬೈಬಲ್. ಯಾವ ದೇಶದಲ್ಲಿಲ್ಲ ತೋರಿಸ್ರಿ ನೋಡೋಣ. ರಾಜಕಾರಣದ ಒಳಗಡೆ ಧರ್ಮ ನೋಡೇ ಬಿಡ್ತೀನಿ ನಾನು. ಯಾವ ಕಥೆಯಲ್ಲಿಲ್ಲ ತೋರಿಸ್ರಿ ನೋಡೇ ಬಿಡ್ತೀನಿ ನಾನು. ಶ್ರೀಕೃಷ್ಣ ಪರಮಾತ್ಮನ ಕಥೆ ಹೇಳುವಾಗ ಧರ್ಮದಲ್ಲಿ ರಾಜಕಾರಣದಲ್ಲಿ ಧರ್ಮ ಇಲ್ಲವೋ? ಧರ್ಮರಾಯನ ಪ್ರಸ್ತಾಪ ಮಾಡಿ ಉದಾಹರಣೆಯ ಮೂಲಕ ಹೇಳುವಾಗ ರಾಜಕಾರಣದಲ್ಲಿ ಧರ್ಮ ಇರಲಿಲ್ವೋ? ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಎಷ್ಟು ಬೇಕು? ಚಾಣಕ್ಯ ತನ್ನ ಸಾಮ್ರಾಜ್ಯವನ್ನು ಕಟ್ಟಿಸಿದಾಗ ಇರಲಿಲ್ವೋ? ವಿಜಯನಗರದ ದೊರೆಗಳನ್ನು ನಾವು ಮಾತಾಡ್ತೀವಲ್ಲ ಇವತ್ತು, ಕರ್ನಾಟಕದ ಸುವರ್ಣಯುಗ ಡ್ಯಾಶ್ ಡ್ಯಾಶ್ ಅಂತ ಇರಲಿಲ್ವೋ? ಅಲ್ಲಿಲ್ಲ. ಸುಮ್ಮನೆ ಹೇಳ್ತೀರಿ. ಪಿತೂರಿ ಯಾರು ಹೇಳಿ? ಅಥವಾ ಈ ಆಂದೋಲನ ಜೀವಿಗಳಿದ್ದಾರಾ ಇದರಲ್ಲಿ ಹೇಳಿ? ಆಂದೋಲನ ಜೀವಿಗಳು ಅಂದರೆ ಭಾರತದಲ್ಲಿ ಈಗ ಒಂದು ಹೊಸ ಉದ್ಯೋಗ, ಅದು ಆಂದೋಲನಗಳ ಮೂಲಕ ಜೀವನವನ್ನು ನಡೆಸುವುದು. ಅದೇ ಅವರ ಹೊಟ್ಟೆ ಬಟ್ಟೆ. ಬರೀ ಹೊಟ್ಟೆ ಬಟ್ಟೆ ಅಲ್ಲ, ತುಂಬ ಚೆನ್ನಾಗಿರ್ತಾರೆ ಕೆಲವರೆಲ್ಲ. ಅದಾ ಹೇಳಿ, ಯಾರು ಹೇಳಿ? ಷಡ್ಯಂತ್ರ ಯಾರದ್ದು ಹೇಳಿ? ಇನ್ನು ಸೂಪರ್ ಆಗಿದೆ. ತಿಮರೋಡಿ ಯಾರು ಅಂತ ನಂಗೆ ಗೊತ್ತಿಲ್ಲ. ಇವರು ಇದೊಂದು